ನಮಸ್ಕಾರ ಫ್ರೆಂಡ್ಸ್, ಕುಕ್ಕಿಂಗ್ ಬೈ ಮಂಗಳ ನಾಗರಾಜು. ತೊಗರಿಬೇಳೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ನುಗ್ಗೆ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸು, ಜೀರಿಗೆ, ಮೆಂತ್ಯ, ಉಪ್ಪು. ಮೆಂತ್ಯನ ಯಾರೂ ಹಾಕಲ್ಲ, ಆದರೆ ನಾನು ಹಾಕ್ತಾಯಿದ್ದೀನಿ. ಉಪ್ಸಾರಿಗೆ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಇದನ್ನ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಒಂದು ಅರ್ಧ ಚಮಚ ಜೀರಿಗೆ, 2 ಚಮಚ ಮೆಣಸು ಹಾಕಿ, ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಬೇಳೆ, ತೊಗರಿಬೇಳೆ. ಈಗ ಮಾಡೋ ವಿಧಾನ ನೋಡೋಣ. ಕುಕ್ಕರ್ಗೆ ನೀರು ಹಾಕಬೇಕು. ಒಂದು ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ಆ ನೀರಿಗೆ ನಾವೇನು ಮಾಡಬೇಕು, ಈಗ ಈ ತೊಗರಿಬೇಳೆನ ತೊಳೆದು ಹಾಕ್ಕೋಬೇಕು. ಏಕೆಂದರೆ ತೊಗರಿಬೇಳೆಲಿ ಕೆಮಿಕಲ್ಸ್ ಅದು ಇದು ಹಾಕಿರ್ತಾರಲ್ಲ, ಆದ್ದರಿಂದ ಬೇಳೆಕಾಳನ್ನು ತೊಳೆದು ಹಾಕೋದ್ರಿಂದ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಆದ್ದರಿಂದ ಅದನ್ನ ತೊಳೆದು ಹಾಕ್ತಾಯಿದ್ದೀನಿ. ಈಗ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಲ್ ಕೂಗಿಸ್ಕೋಬೇಕು. ಏಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕಲ್ಲ, ಬೆಂದ್ರೇ ಉಪ್ಸಾರು ಚೆನ್ನಾಗಾಗೋದು. ಅಷ್ಟರಲ್ಲಿ ನಾವೇನು ಮಾಡಬೇಕು, ಮೆಣಸೆಕಾಯಿ ಇಟ್ಕೊಂಡಿದ್ವಲ್ಲ, ಗುಂಟೂರು ಮೆಣಸಿನ್ಕಾಯಿ, ಅದನ್ನು ಹುರ್ಕೋಬೇಕು. ಕೆಂಡ ಇದ್ದರೆ ಕೆಂಡದಲ್ಲಿ ಸುಟ್ಕೋಬೋದು. ಈ ಕೆಂಡ ಇಲ್ಲದೆ ಇರೋದ್ರಿಂದ ನಾನು ಗ್ಯಾಸಲ್ಲಿ ಮೆಣಸೆಕಾಯಿನ ಸುಟ್ಕೋತಾ ಇದ್ದೀನಿ. ಎಣ್ಣೆ ಹಾಕಬಾರ್ದು, ಡ್ರೈ ಆಗಿ ಸುಟ್ಕೋಬೇಕು. ನೋಡಿ, ಈ ಥರ ಕಲರ್ ಬರಬೇಕು ಮೆಣಸೆಕಾಯಿ. ಈ ಥರ ಸುಟ್ಕೊಂಡ್ರಿಂದ ಹಸಿ ವಾಸನೆ ಯಾವುದೂ ಇರಲ್ಲ. ಈಗ ರುಬ್ಬೋದಕ್ಕೆ ಮೆಣಸೆಕಾಯಿ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಬೆಳ್ಳುಳ್ಳಿ, ಮೆಣಸು ಎಲ್ಲ ಮಡಿಕೊಂಡಿದ್ನಲ್ಲ, ಅದು ಹಾಕೋತಾ ಇದ್ದೀನಿ. ನೋಡಿ, ಅದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 3 ಎಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ, ಕಾಯಿ ತುರಿ, ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಕಾಯಿ ತುರಿ ಹಾಕಲ್ಲ, ಹಾಕೋದ್ರಿಂದ ಅದನ್ನ ಡ್ರೈ ಆಗಿ ಈ ಥರ ರುಬ್ಕೊಳ್ಳೋಣ. ಅದು ರುಬ್ಬ ನಂತರ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಆ ಬೇಳೆ ಮತ್ತು ಅದ್ರ ನೀರು ಹಾಕ್ಕೊಂಡೇ ನಾವು ರುಬ್ಬಬೇಕು. ಏಕೆ ಅಂದರೆ ಆ ತಣ್ಣೀರನ್ನ ಹಾಕಬಾರ್ದು. ಯಾವತ್ತೂ ಉಪ್ಸಾರು ಖಾರಕ್ಕೆ ಟೇಸ್ಟ್ ಇರಲ್ಲ. ಬೇಳೆ ಬೇಯಿಸಿದ ಕಟ್ಟನ್ನೇ ಹಾಕಬೇಕು. ಅದು ಹಾಕಿ ರುಬ್ಬೋದ್ರಿಂದನೇ ಟೇಸ್ಟು. ಈ ಥರ ನುಣ್ಣಗೆ ರುಬ್ಕೊಂಡು ಅದನ್ನ ಒಂದು ಬಾಕ್ಸ್ನಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ ಏನು ಮಾಡಬೇಕು ಅಂದರೆ, 2 ಟೊಮೊಟೊ ಬೇಯಿಸಿಟ್ಕೊಂಡಿದ್ದೆ, ಅದು ಕೊತ್ತಂಬರಿ ಸೊಪ್ಪು, ಇವುಗಳನ್ನ ನಾವೇನು ರುಬ್ಕೋಬೇಕು. ಅಷ್ಟರಲ್ಲಿ ಬೇಳೆ ಬೆಂದಿರೋದ್ರಿಂದ ನುಗ್ಗೆ ಸೊಪ್ಪನ್ನ ಸಾಂಬಾರಿಗೆ ಹಾಕೋಣ. ಈಗ ಬೇಳೆ ಜೊತೆಲಿ ನುಗ್ಗೆ ಸೊಪ್ಪು ಬೇಯಬೇಕು. ಅದರಿಂದ ಈಗ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು ತಿಂದಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ದರಿಂದ ನುಗ್ಗೆ ಸೊಪ್ಪನ್ನ ಜಾಸ್ತಿ ಉಪಯೋಗಿಸಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಈಗ ಇದನ್ನು ರುಬ್ಕೋಬೇಕು. ಅದಕ್ಕೆ ಇನ್ನೊಂದು 4 ಕೀಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಿರೋ ಅಂಥ ಖಾರನ ಉಪ್ಸಾರಿಗೆ ಹಾಕಬೇಕು. ನೋಡಿ, ಈ ಥರ ಉಪ್ಸಾರಿಗೆ ಹಾಕಬೇಕು. ಅದಕ್ಕೆ ಈಗ ನೀರು ಸೇರಿಸಿ ಹಾಕಬೇಕು. ನೀರು ನಮಗೆ ಎಷ್ಟು ಬೇಕು ಉಪ್ಸಾರಿಗೆ, ಈಗ ಈ ಟೈಮಲ್ಲಿ ನಾವು ಅದನ್ನು ಹೆಚ್ಚಿಗೆ ಮಾಡ್ಕೋಬೇಕು. ನಿಮಗೆ ಜಾಸ್ತಿ ಉಪ್ಸಾರು ಬೇಕು ಅಂದರೆ ಜಾಸ್ತಿ ನೀರು ಹಾಕೋಬೇಕು. ಕಡಿಮೆ ಉಪ್ಸಾರು ಬೇಕು ಅಂದರೆ ಸ್ವಲ್ಪ ಈ ನುಗ್ಗೆ ಸೊಪ್ಪು ಉಪ್ಸಾರಿಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ. ಯಾಕೆ ಅಂದರೆ ನುಗ್ಗೆ ಸೊಪ್ಪು ನೀರನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸಿ. ಈಗ ಮುಚ್ಚಿಬಿಡಿ. ಒಂದು 5 ನಿಮಿಷ ಬೆಂದಿದೆ ನೋಡಿ ಚೆನ್ನಾಗಿ. ಮುಚ್ಚಿ 5 ನಿಮಿಷ ಬೇಯಿಸಿದ್ಮೇಲೆ ಈಗ ಇದನ್ನ ನಾವೇನು ಮಾಡಬೇಕು, ಒಂದು ಸೊಪ್ಪನ್ನ ಬಸ್ಕೊಳ್ಳೋ ಅಂಥ ತಪ್ಪಲೆ ಇರುತ್ತೆ, ಅದಕ್ಕೆ ನಾವೇನು ಮಾಡಬೇಕು, ಬಸ್ಕೋಬೇಕು. ಸೊಪ್ಪು ಬೇರೆ ಎಲ್ಲ ಮಾಡ್ಕೋಬೇಕು. ನೋಡಿ, ಈಗೆಲ್ಲ ಚೆನ್ನಾಗಿ ಬೆಂದಿದೆ. ಇದು ಹಾಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಪಲ್ಯ ಮಾಡಿಕೊಂಡು ಮಕ್ಕಳು ಪಲ್ಯ ತಿನ್ನಬೇಕು ಅಂದರೆ ಅದನ್ನ ನಾವು ಈ ಥರ ಸೊಪ್ಪು ಸುರಿಯೋ ತಪ್ಪಲೆಗೆ ಹಾಕಿ ಈ ಸಾಂಬಾರು ಮತ್ತು ಸೊಪ್ಪು ಎರಡನ್ನೂ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಬೇಕು. ಈ ಥರ ವಿಂಗಡಿಸ್ಕೊಬಿಟ್ರೆ
ನೋಡಿ, ಸೊಪ್ಪು ಬೇರೆ ಆಗುತ್ತೆ, ಸಾಂಬಾರು ಬೇರೆ ಇರುತ್ತೆ ನೋಡಿ. ಈಗ ಇದು ಸಾಂಬಾರು. ಈಗೀಗ ನಾವು ಸೊಪ್ಪು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಸ್ವಲ್ಪ, ಸಾಸಿವೆ ಸಿಡಿಬೇಕು, ಸ್ವಲ್ಪ ಚಿಟಪಟ ಅಂತ ಸಿಡಿದ್ರೇ ಅದು. ಅದೇ ರೀತಿ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಈರುಳ್ಳಿ, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ ಆ ಪಲ್ಯಕ್ಕೆ. ಅದನ್ನೇನು ಮಾಡಬೇಕು, ಈ ಥರ ಎಲ್ಲನ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ರೋಸ್ಟ್ ಆದಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಏಕೆಂದರೆ ನಾವು ಸಾಂಬಾರಿಗೂ ಉಪ್ಪು ಹಾಕಿರೋದ್ರಿಂದ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು ನೋಡಿಬಿಟ್ಟು. ನೋಡಿ, ಈಗೆಲ್ಲ ಚೆನ್ನಾಗಿ ರೋಸ್ಟ್ ಹಾಕಿದೆ. ಈ ಸೊಪ್ಪನ್ನ ನಾವೇನು ಮಾಡಬೇಕು, ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತು ಈರುಳ್ಳಿ ಅದಕ್ಕೆಲ್ಲ ಮಿಕ್ಸ್ ಮಾಡಬೇಕು. ಈ ಥರ ನೋಡಿ, ಈ ಥರ ಆಗುತ್ತೆ. ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಅದು ಎಲ್ಲ ಈರುಳ್ಳಿ ಜೊತೆ ಹೊಂದ್ಕೋಬೇಕಲ್ಲ. ಈರುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಜೊತೆಲೂ ಅದು ಹೊಂದ್ಕೋಬೇಕು. ಅದನ್ನು ಒಗ್ಗರಣೆ ಥರ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈಗ ಅದು ಪಲ್ಯ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಸ್ವಲ್ಪ ಕಾಯಿ ತುರಿ ಹಾಕೋಣ. ಕಾಯಿ ತುರಿ ಹಾಕೋದ್ರಿಂದ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಸ್ವಲ್ಪ ಹಾಗೆ ತಿನ್ಬೋದು, ಆದರೆ ಮಕ್ಕಳು ತಿನ್ನಲ್ಲ. ಆ ಮಕ್ಕಳು ತಿನ್ನಲಿ ಅಂದ್ಬಿಟ್ಟು ನಾವೇನು ಮಾಡಬೇಕು, ಸ್ವಲ್ಪ ಕಾಯಿ ತುರಿನ ಹಾಕಬೇಕು. ಇದಕ್ಕೇ ಬೇಕಾದರೆ ಒಂದು 5-6 ಮೊಟ್ಟೆ ಹೊಡೆದಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಪಲ್ಯ. ನಾನು ಇವತ್ತು ಕಾಯಿ ತುರಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ. ಉಪ್ಸಾರು ಪಲ್ಯ, ನುಗ್ಗೆ ಸೊಪ್ಪು ಪಲ್ಯ ರೆಡಿ ನೋಡಿ. ಮಾವಿನ ಹಣ್ಣು, ಮುದ್ದೆ, ನಿಂಬೆಹಣ್ಣು, ಆಹಾ, ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ಮಾಡಿ ನೋಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.